ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ ಗುಂಡೂರಾವ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾವು ಮೈಸೂರಿನ ಗಾಯತ್ರಿಪುರಂ ನಿವಾಸಿ. ಇವಳು ನನ್ನ ಮಗಳು ಧೀಮಹಿ, ಅಣ್ಣ ಮಂಜುನಾಥ್, ಅವರ ಮಗಳು ಶ್ರೀಲಕ್ಷ್ಮಿ, ಅಮ್ಮ ಶ್ರೀಮಣಿ ಮತ್ತು ಅತ್ತಿಗೆ ಗೀತಾ. ಎಲ್ಲರೂ ಸೇರಿ ಈ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನ ಜೋಡಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಾ ಬರ್ತಾ ಇರುವಂಥದ್ದು. ಈಗ ನಾವು ಹೊಸದಾಗಿ ಬಂದ ಹಾಗೆ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀವಿ. ಮೊದಲನೆಯದಾಗಿ ನಾವು ಈ ದಸರಾ ನವರಾತ್ರಿ ದೇವಿ ಆರಾಧನೆ, ಹಾಗಾಗಿ ನಾವು ಮೇಲ್ಭಾಗದಲ್ಲಿ ದೇವಿ ಚಾಮುಂಡೇಶ್ವರಿನ ಕೂರಿಸಿದ್ದೀವಿ. ಇಲ್ಲಿ ಪಟ್ಟದ ಗೊಂಬೆಗಳು, ಆ ದೇವಿಯ ಎರಡೂ ಪಕ್ಕಗಳಲ್ಲಿ ಪಟ್ಟದ ಗೊಂಬೆಗಳು, ಅದರ ಕೆಳಭಾಗದಲ್ಲಿ ಒಂದು ಪಟ್ಟದ ಗೊಂಬೆ, ಕಳಶ, ಇವು ಮುಖ್ಯವಾದಂಥದ್ದು. ಮೊದಲನೇ ಸಾಲಿನಲ್ಲಿ ದಶಾವತಾರ, ನಾವು ಮತ್ಸ್ಯದಿಂದ ಹಿಡಿದು ಕಲ್ಕಿ ತನಕ ಜೋಡಣೆಯನ್ನು ಮಾಡಿದ್ದೀವಿ. ಎರಡನೇ ಸಾಲು ಬಂದಾಗ ನವದುರ್ಗೆಯರು, ಅಲ್ಲಿ ನೆಕ್ಸ್ಟ್ ಎರಡನೇ ಸಾಲಿನಲ್ಲಿ ನವದುರ್ಗೆಯರು, ಆ 9 ದಿನ ದೇವಿಯ ಆರಾಧನೆ ಏನು ಮಾಡ್ತೀವಿ ಅವಳ ವಿವಿಧ ಪ್ರಕಾರಗಳನ್ನ ಅಲ್ಲಿ ಜೋಡಣೆ ಮಾಡಲಾಗಿದೆ. ಮೂರನೇ ಸಾಲಿನಲ್ಲಿ ದೇವತಾ ಲೋಕ ಅಂಥೇಳಿ ನಮ್ಮ ಹತ್ತಿರ ಇದ್ದಂಥ ವಿವಿಧ ದೇವತೆಗಳ ಗೊಂಬೆಗಳನ್ನು ಜೋಡಣೆ ಮಾಡಲಾಗಿದೆ. ಅಲ್ಲಿ ಜೇಡಿ ಮಣ್ಣಿನಿಂದ ಮಾಡಿರುವಂಥ ಗಣಪತಿ ನಮ್ಮದೇ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುವಂಥ ವಿಚಾರ. ಯಾರು ಮಾಡಿದ್ವಿ ಮೇಡಮ್ ಅಂತ? ಗುಡ್. ನಂತರದ ಸಾಲಿನಲ್ಲಿ ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಅಲ್ಲಿ ಓಲಗದವರು ಇರಬೇಕು. ಆ ಓಲಗ, ನೆಕ್ಸ್ಟು ಮದುವೆ ಮನೆ, ಮದುವೆ ಶಾಸ್ತ್ರ, ಮದುವೆ ಆದ ನಂತರ ಎಲ್ಲರಿಗೂ ಭೋಜನವನ್ನು ನೀಡಲಾಗುತ್ತದೆ. ಸಂಜೆ ವೇಳೆ ಆರತಕ್ಷತೆ, ಆ ಮದುಮಗನಿಗೆ 60 ವರ್ಷ ತುಂಬಿದಾಗ ಷಷ್ಠಿ ಪೂರ್ತಿ ಶಾಂತಿ. ಈ ಒಂದು ಸಾಲಿನಲ್ಲಿ ಈ ಕಡೆ ಶ್ರೀನಿವಾಸ ಕಲ್ಯಾಣವನ್ನು ಇರಿಸಲಾಗಿದೆ. ಮಧ್ಯ ಸರಸ್ವತಿ ಪೂಜೆ ನಿನ್ನೆ ಇದ್ದಿದ್ದರಿಂದ ಅದರದ್ದು ದೇವಿ ಆರಾಧನೆಯನ್ನು ಮಾಡಿದ್ದೀವಿ. ಆ ದೇವಿಗೆ ನೈವೇದ್ಯವಾಗಿ ಮೇಳದಿಂದ ಮಾಡಿದಂಥ ಕೆಲವು ಹಣ್ಣುಗಳು ಹಾಗೂ ತರಕಾರಿಗಳನ್ನು ಇದಕ್ಕೆ ಜೋಡಣೆ ಮಾಡಲಾಗಿದೆ. ದೀಪ ಎಲ್ಲರಿಗಿಂತ ಮಹತ್ವವಾದಂಥದ್ದು. ಈ ವಿಜಯದಶಮಿಯ ಕೊನೆಯ ದಿನ ದಸರಾ ಮೆರವಣಿಗೆ ಆಗುತ್ತೆ. ಅದು ನಮ್ಮ ಮೈಸೂರಿನ ಪ್ಯಾಲೇಸ್ನಿಂದ ಹೊರಡುವಂಥದ್ದು. ಆ ಒಂದು ನೆನಪಿನಲ್ಲಿ ಅಲ್ಲಿ ಅರಮನೆ ಮುಂದೆ ಚಾಮುಂಡೇಶ್ವರಿಯನ್ನು ಹೊತ್ತಂಥ ದೇವಿಯ ಆನೆ ಕೊನೆಯಲ್ಲಿ ಬರುವಂಥದ್ದು. ಅದರ ಮುಂದೆ ಅದಕ್ಕೆ ಸಾಥ್ ಕೊಡುವಂಥ ಆನೆಗಳು, ಪಿರಂಗಿ, ಬೇರೆ ಆನೆಗಳು, ಟ್ಯಾಬ್ಲೋಗಳು, ವಿವಿಧ ಕಲಾ ಪ್ರಕಾರಗಳು ಮುನ್ನಡೆಯಲ್ಲಿ ಸಾಗ್ತಾ ಇರುತ್ತೆ. ಹಾಗಾಗಿ ಇದನ್ನು ದಸರಾ ಮೆರವಣಿಗೆ ಅಂತ ನಾವು ಬಿಂಬಿಸ್ತಾ ಇದ್ದೀವಿ. ಅದ್ಯಾರು ಮಾಡಿದ್ವಿ? ಅದು ಕಲೆಯಲ್ಲಿ ಮಾಡುವಂಥದ್ದು, ಮಿಷಿನ್ ಎಂಬ್ರಾಯ್ಡ್ರಿ. ಗಣೇಶಂದು ಅದೊಂದು ಮಾಡಿ 20 ವರ್ಷಗಳ ಆದಂಥದ್ದು. ಅದು ನಾವೇ ಮಾಡಿದಂಥದ್ದು. ವಿವಿಧ ಕ್ಲಾಸ್ಗಳಿಗೆ ಸೇರಿದಾಗ ಹೇಳ್ಕೊಟ್ಟಂಥ ಒಂದು ಕಲೆ. ಇಲ್ಲಿ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಒಂದು ಥೀಮು ಏನು ನಡೀತಿದೆ ಅದು ತಗೋತೀವಿ. ಈ ವರ್ಷ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ತ್ಯಜಿಸಿ ಅನ್ನೋದು ಒಂದು ಥೀಮ್ ಇದೆ. ಆ ಥೀಮಿಗೋಸ್ಕರ ಈ ಭಾಗದಲ್ಲಿ ಜೋಡಣೆ ಮಾಡಿರುವಂಥದ್ದು. ಮೊದಲು ಹಳ್ಳಿಗಳಲ್ಲಿ ತುಂಬ ಗಿಡ ಮರಗಳಿದ್ವು. ಮನುಷ್ಯರು, ಪ್ರಾಣಿ, ಪಕ್ಷಿಗಳು ಎಲ್ಲ ಒಟ್ಟಾಗಿ ವಾಸ ಮಾಡಿಕೊಂಡು ಭಾಳ ಸಂತೋಷವಾಗಿ ಕಳೀತಾ ಇದ್ರು. ನಂತರ ನಗರೀಕರಣ ಆದಾಗೆ ಗಿಡ ಮರಗಳು ಕಡಿಮೆ ಆಯಿತು. ವಾಹನಗಳ ದಟ್ಟಣೆ, ಮಾನವರು ಜಾಸ್ತಿಯಾಗಿ ಮಾಲಿನ್ಯಗಳು ಸ್ಟಾರ್ಟ್ ಆಯಿತು. ಬೇರೆ ಬೇರೆ ಮಾಲಿನ್ಯಗಳು ಆಗೋದ್ರ ಜೊತೆಗೆ ಇವತ್ತು ಎಲ್ಲರನ್ನೂ ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಏನು, ಪ್ಲಾಸ್ಟಿಕ್ ಮಾಲಿನ್ಯ.
ಮಗು ಹುಟ್ಟಾಗಿಂದ ಕೊಡುವಂಥ ಆಟಿಕೆಯಲ್ಲಿ ನಾವು ಉಪಯೋಗ ಮಾಡುವಂಥ ನೀರು ಬಾಟಲ್ಲು, ಪ್ಲಾಸ್ಟಿಕ್ ಕವರ್ಗಳು ಇದೆಲ್ಲ ಆಟಕ್ಕೆ ಬಂದ್ಬಿಟ್ಟಿದೆ. ಹಿಂದೆ ಮರದ ಸಾಮಾನು, ಮರದಿಟ್ಕೊಂಡು ಮಡಿಕೆ, ಮಣ್ಣಿಂದು ಈ ಥರ ಆಟ ಸಾಮಾನಿತ್ತು. ಈಗ ಅದು ಬಂದಿದೆ. ಹಾಗಾಗಿ ನಾವು ಪರಿಸರ ಸಂರಕ್ಷಣೆ ಮಾಡಿ ನಮ್ಮ ಒಂದು ಮಾನವ ಸಂತತಿನ ಮುಂದೆ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ನಾವು ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಜನಗಳಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಕೃಷ್ಣ ಬೇರೆ ಬೇರೆ ಲೀಲೆಗಳಿಂದನೇ ಸುಪ್ರಸಿದ್ಧನಾದಂಥ ಒಂದು ದೇವರು. ಆ ಒಂದು ನೆನಪಿಗೋಸ್ಕರ ಗೋವರ್ಧನಗಿರಿ ಮತ್ತು ನಮ್ಮಲ್ಲಿ ಇದ್ದಂಥ ಕೃಷ್ಣನಿಗೆ ಸಂಬಂಧಪಟ್ಟಂಥ ವಿವಿಧ ಲೀಲೆಗಳಿಗೆ ಅವನು ಬೆಣ್ಣೆ ಕದಿಯುವಂಥದ್ದು ಈ ಥರ ಎಲ್ಲನೂ ತಗೊಂಡು ನಮ್ಮಲ್ಲಿ ಇರೋವಂಥ ಗೊಂಬೆಗಳನ್ನ ಒಂದು ಜೋಡಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಶೆಲ್ಗಳು ನಾವು ಹಿಂದೆಯಿಂದ ಬೇರೆ ಬೇರೆ ಕಡೆ ಟೂರ್ಗೆ ಹೋದಾಗ ಅಲ್ಲಿ ಕಲೆಕ್ಟ್ ಮಾಡಿದಂಥ ಒಂದು ಸಾಮಾನುಗಳು, ಅದನ್ನು ಕೂಡ ಇಲ್ಲಿ ಬಿಂಬಿಸ್ತಾ ಇದ್ದೀವಿ.